ರಾತ್ರಿ 8-9 ಗಂಟೆಯ ಸಮಯವಾಗಿತ್ತು. ಪ್ರಯಾಣಿಕರ ಓಡಾಟದಿಂದಾಗಿ ನಗರದ ದೊಡ್ಡ ರೈಲು ನಿಲ್ದಾಣದ ಹೊರಗೆ ಜನಸಂದಣಿ ಜಾಸ್ತಿಯಾಗಿ ಇತ್ತು. ಈ ಜನಸಂದಣಿಯನ್ನು ದಾಟಿಕೊಂಡು ಒಂದು ಆಟೋ ರೈಲು ನಿಲ್ದಾಣದ ಹೊರಗೆ ಬಂದು ನಿಂತಿತು. ಅದರಲ್ಲಿ 21 ವರ್ಷದ ಹುಡುಗಿಯೊಬ್ಬಳು ಇಳಿದಳು. ಆಟೋ ಡ್ರೈವರ್ಗೆ ತನ್ನ ಕೈಯಲ್ಲಿ ಇದ್ದ 10 ರೂಪಾಯಿಯನ್ನು ಕೊಟ್ಟು ರೈಲ್ವೆ ಸ್ಟೇಷನ್ನ ಕಡೆಗೆ ಓಡಿದಳು. ಹಸಿರು ಬಣ್ಣದ ಸಲ್ವಾರ್ ಸೂಟ್ ಮತ್ತು ಅದಕ್ಕೆ ಹೊಂದುವ ಸ್ಕ್ರಾಪ್ ಧರಿಸಿದ್ದಳು. ಸರಳ ಬಟ್ಟೆಗಳ ಹೊರತಾಗಿಯೂ ಕಾಲುಗಳಲ್ಲಿ ಸರಳವಾದ ಚಪ್ಪಲಿಗಳನ್ನು ಧರಿಸಿದ್ದರೂ ಕೂಡ ಅವಳು ತುಂಬ ಆಕರ್ಷಕವಾಗಿ ಕಾಣುತ್ತಿದ್ದಳು. ಆದರೆ ಅವಳ ಮುಖಭಾವಗಳು ಅವಳು ತುಂಬ ನರ್ವಸ್ ಆಗಿರುವುದನ್ನು ತೋರಿಸುತ್ತಿದ್ದವು. ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಮತ್ತೆ ಮತ್ತೆ ಹಿಂತಿರುಗಿ ನೋಡುತ್ತಿದ್ದಳು. ಸಹಜವಾಗಿ ಅವಳ ಉಡುಗೆ ಸರಳವಾಗಿತ್ತು, ಆದರೆ ಅವಳ ಮುಖವು ಸಾಕಷ್ಟು ಆಕರ್ಷಕವಾಗಿತ್ತು ಮತ್ತು ಅವಳ ಕಣ್ಣುಗಳು ಯಾರನ್ನೂ ಕೂಡ ಸೆಳೆಯುವಷ್ಟು ಆಕರ್ಷಕವಾಗಿದ್ದವು. ಒಟ್ಟಾರೆಯಾಗಿ ಅವಳ ತೀಕ್ಷ್ಣವಾದ ವೈಶಿಷ್ಟ್ಯಗಳಿಂದ ಅವಳು ಸಾಕಷ್ಟು ಆಕರ್ಷಕವಾಗಿ ಕಾಣುತ್ತಿದ್ದಳು. ಅವಳ ಮುಖವು ಗಮನ ಸೆಳೆಯುವಂತಿತ್ತು. ಅತ್ಯಂತ ಆಕರ್ಷಕವಾದ ವಿಷಯವೆಂದರೆ ಅವಳ ಎಡ ಕೆನ್ನೆಯ ಮೇಲಿನ ಮಚ್ಚೆ ಅವಳ ತುಟಿಗಳ ಮೇಲಿತ್ತು ಮತ್ತು ಅದು ಬೆಳ್ಳಗಿನ ಮೈಬಣ್ಣವನ್ನು ದೂರದಿಂದ ನೋಡಿದಾಗ ಅದು ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತಿತ್ತು. ಬಹುಶಃ ಇದಕ್ಕಾಗಿಯೇ ಆಕರ್ಷಕವಾಗಿ ಕಾಣುವ ಸೌಂದರ್ಯವನ್ನು ಜನರ ದುಷ್ಟ ಕಣ್ಣುಗಳು ಬೀಳದಿರಲಿ ಎಂದು ಪ್ರಕೃತಿಯೇ ಕಪ್ಪು ಮಚ್ಚೆಯನ್ನು ಸೃಷ್ಟಿಸಿರುವಂತೆ ಕಾಣುತ್ತಿತ್ತು. ಅವಳು ರೈಲ್ವೆ ನಿಲ್ದಾಣದ ಕಡೆಗೆ ಹೋದಳು. ಆದರೆ ಅವಳ ಕೈ ಸಂಪೂರ್ಣವಾಗಿ ಖಾಲಿಯಾಗಿದ್ದವು. ಒಂದೇ ಒಂದು ವಸ್ತುವಾಗಲಿ ಬ್ಯಾಗ್ಗಳಾಗಲಿ ಇರಲಿಲ್ಲ. ಅವಳ ಮುಖಭಾವಗಳು ಅವಳ ಉದ್ವೇಗವನ್ನು ತೋರಿಸುತ್ತಿದ್ದವು. ಅವಳ ಮುಖದಲ್ಲಿ ಯಾವುದೋ ತೊಂದರೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕಪ್ಪು ಮೋಡವೊಂದು ಚಂದ್ರನ ಮೇಲೆ ಸುಳಿದಾಡಿ ಅದನ್ನು ಮಬ್ಬುಗೊಳಿಸುವಂತೆ. ನಿಲ್ದಾಣದ ಒಳಗೆ ತಲುಪಿದ ನಂತರ ಎಲ್ಲರೂ ಟಿಕೆಟ್ ಪಡೆಯಲು ಟಿಕೆಟ್ ಕೌಂಟರ್ ಕಡೆಗೆ ಹೋಗುತ್ತಿದ್ದರು. ಆದರೆ ಅವಳು ನೇರವಾಗಿ ಪ್ಲಾಟ್ಫಾರಂ ಕಡೆಗೆ ಹೋದಳು. ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದನು ಮತ್ತು ಅವಳು ಅವನ ಹತ್ತಿರ ಹೋಗಿ ಕೇಳಿದಳು, ಅಣ್ಣ, ಮುಂಬೈಗೆ ಹೋಗುವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ಬರುತ್ತದೆ ಎಂದು ಕೇಳಿದಾಗ ಅವನು ಏನನ್ನೂ ಹೇಳದಿದ್ದಾಗ ಪ್ಲಾಟ್ಫಾರ್ಮ್ನಲ್ಲಿ ನಡೆಯುತ್ತಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು, ಅಣ್ಣ, ಮುಂಬೈಗೆ ಹೋಗುವ ರೈಲು ಯಾವ ಪ್ಲಾಟ್ಫಾರ್ಮ್ನಲ್ಲಿ ಬರುತ್ತದೆ ಎಂದು ಕೇಳಿದಳು. ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿ ಎಂದು ಅವನು ನೇರವಾಗಿ ಉತ್ತರಿಸಿದನು. ಅಲ್ಲಿಗೆ ಹೇಗೆ ಹೋಗುವುದು? ಸುತ್ತಲೂ ನೋಡಿದ ನಂತರ ಅವಳು ಕೇಳಿದಳು. ಅವನು ಸನ್ನೆ ಮಾಡಿ ತೋರಿಸುತ್ತಾ, ಅಲ್ಲಿ ಕ್ರಾಸಿಂಗ್ ಸೇತುವೆಗೆ ಹೋಗಲು ಮೆಟ್ಟಿಲುಗಳು ಇವೆ, ಅವುಗಳ ಮೇಲೆ ಹೋಗಿ ಅಲ್ಲಿ 3ನೇ ಸಂಖ್ಯೆಯ ಮೆಟ್ಟಿಲುಗಳನ್ನು ಇಳಿಯಿರಿ ಎಂದು ಅವನು ಅವಳಿಗೆ ದಿಕ್ಕುಗಳನ್ನು ಹೇಳಿದಾಗ ಅವಳು ಅವನಿಗೆ ಧನ್ಯವಾದವನ್ನು ಹೇಳಿ ಕೂಡಲೇ ಮೆಟ್ಟಿಲುಗಳನ್ನು ಹತ್ತಿದಳು ಮತ್ತು 3ನೇ ನಂಬರ್ ಪ್ಲಾಟ್ಫಾರ್ಮ್ನಲ್ಲಿ ಇಳಿದಳು. ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಮತ್ತೆ ಮತ್ತೆ ಹಿಂತಿರುಗಿ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಮತ್ತೆ ಮತ್ತೆ ಉದ್ವೇಗ ಕಾಣಿಸುತ್ತಿತ್ತು. ಅವಳು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ತಲೆಗೆ ಸ್ಕಾರ್ಫನ್ನು ಹೊದ್ದುಕೊಂಡು ಮುಖವನ್ನು ಸ್ವಲ್ಪ ಮುಚ್ಚಿಕೊಂಡಳು. ಇದರಿಂದ ಅವಳ ಮುಖವನ್ನು ಯಾರಾದರೂ ಗುರುತಿಸಬಾರದೆಂದು. ಸ್ವಲ್ಪ ಸಮಯದ ನಂತರ ಒಂದು ಸೂಪರ್ ಫಾಸ್ಟ್ ಟ್ರೈನ್ ಪ್ಲಾಟ್ಫಾರ್ಮ್ ಮೇಲೆ ಬಂದು ನಿಂತಿತು. ಅದು ಅಲ್ಲಿ ಕೇವಲ 2 ನಿಮಿಷ ಮಾತ್ರ ನಿಂತು ಹೊರಡುವುದರಲ್ಲಿತ್ತು. ಅಣ್ಣ, ಈ ರೈಲು ಮುಂಬೈಗೆ ಹೋಗುವುದೇ ಎಂದು ಅವಳು ಅಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಕೇಳಿದಳು. ಹೌದು, ಆದರೆ ನಾವು ಇದರಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅವನ ನಿರಾಕರಣೆಯ ನಂತರ ಅವಳು ಆಶ್ಚರ್ಯದಿಂದ ಯಾಕೆ ಹೋಗಲು ಸಾಧ್ಯವಿಲ್ಲ ಎಂದು ಕೇಳಿದಳು. ಇದರ ಹೆಚ್ಚಿನ ಬೋಗಿಗಳು 3 ಟೈರ್ AC ಬೋಗಿಗಳಾಗಿದ್ದು ಮೊದಲೇ ಕಾಯ್ದಿರಿಸಲಾಗಿದೆ. ಕೆಲವು ಸಾಮಾನ್ಯ ಬೋಗಿಗಳಿವೆ. ಇದಕ್ಕೆ ನಿಮ್ಮ ಬಳಿ ಟಿಕೆಟ್ ಇದೆಯೇ ಎಂದು ಕೇಳಿದರು. ಅವಳು ಇಲ್ಲ ಎಂದು ಉತ್ತರಿಸಿದಳು. ನಿಮ್ಮ ಬಳಿ ಟಿಕೆಟ್ ಇಲ್ಲದಿದ್ದರೆ ಸಾಮಾನ್ಯ ಜನರು ಅದರಲ್ಲಿ ಹತ್ತಲು ಸಾಧ್ಯವಿಲ್ಲ, ಏಕೆಂದರೆ ಅದರಲ್ಲಿ ಕೆಲವೇ ಸಾಮಾನ್ಯ ಬೋಗಿಗಳು ಇವೆ. ಟಿಕೆಟ್ ಇಲ್ಲದೆ ಪ್ರಯಾಣಿಸಿದರೆ ಭಾರೀ ದಂಡವನ್ನು ತೆರಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಹಾಗಾದರೆ ನಾನೇನು ಮಾಡಬೇಕು ಎಂದು ಬೇಸರದಿಂದ ಕೇಳಿದಳು. ಇದರ ನಂತರ ಸ್ವಲ್ಪ ಹೊತ್ತಿನಲ್ಲೇ ಇನ್ನೊಂದು ಟ್ರೈನ್ ಬರುತ್ತದೆ, ಕಾಯುತ್ತಾ ಇರಿ. ಅದು ಹೆಚ್ಚಾಗಿ ಜನರಲ್ ಬೋಗಿ ಆಗಿರುತ್ತದೆ. ಅದರಲ್ಲಿ ಟಿಕೆಟ್ ಇಲ್ಲದೆ ಹೋಗಬಹುದು ಎಂದು ಹೇಳಿದರು. ಇಲ್ಲ, ನಾನು ನಿಲ್ಲಲು ಸಾಧ್ಯವಿಲ್ಲ, ನಾನು ಇದರಲ್ಲೇ ಹೋಗುತ್ತೇನೆ ಎಂದು ಹೇಳುತ್ತಾ ಕೂಡಲೇ ರೈಲನ್ನು ಹತ್ತಿದಳು. ಟಿಕೆಟ್ ಇಲ್ಲ, ಹಣವೂ ಇಲ್ಲ, ಸಿಕ್ಕಿಬಿದ್ದರೆ ಏನಾಗುತ್ತದೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಹೆಚ್ಚಿನ ಅಪಾಯ ತಪ್ಪಿದ್ದಲ್ಲ ಎಂದು ಯೋಚಿಸುತ್ತಾ ಆತನು ನಿರಾಕರಿಸಿದ ಮೇಲೂ ಅವಳು ಓಡುವ ರೈಲನ್ನು ಹತ್ತಿದಳು. ಆದರೆ ಅವಳಿಗೆ ಮುಂದೆ ಏನಾಗಬಹುದು ಎಂದು ತಿಳಿದಿರಲಿಲ್ಲ. ಆಕೆ ಹತ್ತಿದ ಪ್ರದೇಶದ ಬಹುತೇಕ ಬೋಗಿಗಳು 3 ಟೈರ್ ಫಸ್ಟ್ AC ಅಥವಾ ಸೆಕೆಂಡ್ AC ಬೋಗಿಗಳಾಗಿದ್ದವು. ಅಲ್ಲಿ ಕುಳಿತುಕೊಳ್ಳಲು ಹತ್ತುತ್ತಿದ್ದವರೆಲ್ಲ ತಮ್ಮ ಉಡುಗೆ ತೊಡುಗೆಯಿಂದ ಹೈ ಕ್ಲಾಸ್ ಆಗಿ ಕಾಣುತ್ತಿದ್ದರು. ಅವಳ ಸರಳ ಉಡುಪನ್ನು ನೋಡಿ ಅವರು ಆಶ್ಚರ್ಯ ಮತ್ತು ಅನುಮಾನದಿಂದ ಅವಳನ್ನು ನೋಡುತ್ತಿದ್ದರು. ಆದರೆ ಈಗ ಯಾರನ್ನು ನೋಡುವ ಕಾಳಜಿ ಅವಳಿಗೆ ಇರಲಿಲ್ಲ. ಅವಳು ಒಂದರ ನಂತರ ಒಂದು ಕಂಫರ್ಟ್ ಅನ್ನು ಪರಿಶೀಲಿಸುತ್ತಾ ಮುಂದುವರಿಯುತ್ತಿದ್ದಳು. ಹೆಚ್ಚಿನ ಕಂಫರ್ಟ್ಗಳು ಒಳಗಿನಿಂದ ಮುಚ್ಚಲಾಗಿತ್ತು.
ಅದರಲ್ಲಿ ಜನರಿದ್ದಾರೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು. ಯಾವುದರಲ್ಲಿ ಜನರಿದ್ದಾರೋ ಅದರಲ್ಲಿ ಹೋಗುವ ಹಾಗಿಲ್ಲ. ಖಾಲಿ ಇರುವ ಜಾಗವನ್ನು ಹುಡುಕಬೇಕು. ಇದರಿಂದ ಅವಿತುಕೊಂಡು ಟಿಕೆಟ್ ಇಲ್ಲದೆ ಪ್ರಯಾಣಿಸಬಹುದು ಎಂದು ಯೋಚಿಸುತ್ತಿದ್ದಳು. ಅವಳು ಮುಂದಿನ ಬೋಗಿಯತ್ತ ಸಾಗುತ್ತಿದ್ದಂತೆ ಎಲ್ಲದರಲ್ಲೂ ಯಾರೋ ಇದ್ದರು. ಕೊನೆಗೂ ಅವಳ ಹುಡುಕಾಟ ಮುಗಿಯಿತು. ಅವಳು ಒಂದು ಕಂಪಾರ್ಟ್ಮೆಂಟಿಗೆ ಹೋದಳು. ಅದರ ಬಾಗಿಲು ತೆರೆದಿತ್ತು. ಅವಳು ಅದರ ಒಳಗೆ ಹೋದಳು. 2 ಆಸನಗಳು ಪರಸ್ಪರ ಎದುರು ಬದುರು ಇದ್ದವು. ಅದರಲ್ಲಿ ಅವಳು ಒಂದು ಸೀಟಿನ ಕೆಳಗೆ ಅಡಗಿಕೊಂಡಳು. ಸ್ವಲ್ಪ ಸಮಯದ ನಂತರ ಬಿಸಿನೆಸ್ ಸೂಟ್ ಧರಿಸಿದ್ದ 30-32 ವರ್ಷದ ವ್ಯಕ್ತಿಯೊಬ್ಬರು ಆ ಕಂಪಾರ್ಟ್ಮೆಂಟಿಗೆ ಬಂದರು. ಈವಾಗ ಅವಳಿಗೆ ಇಲ್ಲಿ ಬೇರೆ ಯಾರೋ ಇದ್ದಾರೆ ಎಂದು ಭಯವಾಯಿತು. ತನಗೆ ತಿಳಿಯದಂತೆ ಉಸಿರಾಟವನ್ನು ನಿಲ್ಲಿಸಿದಳು. ಅಲ್ಲಿಗೆ ಬಂದವನು ಕಂಪಾರ್ಟ್ಮೆಂಟ್ನ ಬಾಗಿಲನ್ನು ಒಳಗಿನಿಂದ ಮುಚ್ಚಿ ಆರಾಮವಾಗಿ ಕುಳಿತುಕೊಂಡನು. ನಂತರ ಅವನು ಫೋನ್ನಲ್ಲಿ ಯಾರೊಂದಿಗೋ ಮಾತನಾಡುವುದರಲ್ಲಿ ಬ್ಯುಸಿಯಾದನು. ಆಮೇಲೆ ಮಾತು ನಿಲ್ಲಿಸಿ ಲ್ಯಾಪ್ಟಾಪ್ ತೆಗೆದು ಅದರಲ್ಲಿ ಕೆಲಸ ಮಾಡತೊಡಗಿದನು. ಅವನು ಕೆಲಸದಲ್ಲಿ ನಿರತನಾಗಿದ್ದಾಗ ಆ ಹುಡುಗಿಯು ಆರಾಮವಾಗಿ ಕುಳಿತುಕೊಂಡಳು. ಅವನು ಕೆಲಸ ಮಾಡಲು ಪ್ರಾರಂಭಿಸಿದಾಗ ಹುಡುಗಿಯ ಕಣ್ಣುಗಳು ಹೊರಗೆ ಚಾಚಿಕೊಂಡಿದ್ದ ತನ್ನ ದುಪ್ಪಟ್ಟಾದ ತುದಿಯ ಮೇಲೆ ಬಿದ್ದವು. ಕೆಲಸ ಮಾಡುತ್ತಿದ್ದ ಆ ಯುವಕನ ದೃಷ್ಟಿಯು ಅವಳ ದುಪ್ಪಟ್ಟಾದ ತುದಿಯ ಮೇಲೆ ಬಿದ್ದಾಗ ಅವನು ಕೆಳಗಡೆ ಯಾರಿರಬಹುದು ಎಂದು ನೋಡಲು ಬಾಗಿದನು. ಸಿಕ್ಕಿ ಬೀಳುವ ಭಯದಿಂದ ಹುಡುಗಿ ಕಣ್ಣುಗಳನ್ನು ಮುಚ್ಚಿದಳು. ಮುಂದುವರಿಯುವುದು.